ಕೇವಲ 10-15 ನಿಮಿಷದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲಾ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಆ ಟೈಮರ್ ನಾನು ಸ್ಟಾಪ್ ಮಾಡೋದಿಲ್ಲ. ಸೊ ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ನಾನು ಇವತ್ತು ತೋರಿಸ್ಕೊಡ್ತೀನಿ. ಕೇವಲ ಒಂದು 12 ನಿಮಿಷದೊಳಗಡೆ ರೆಸ್ಟೋರೆಂಟ್ ಸ್ಟೈಲ್ ನ ಪನ್ನೀರ್ ಬಟರ್ ಮಸಾಲಾ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ತುಂಬಾ ಎಫರ್ಟ್ ಏನು ಬೇಕಾಗಿಲ್ಲ ಈ ದಿಢೀರ್ ಪನ್ನೀರ್ ಬಟರ್ ಮಸಾಲಾ ಮಾಡೋದಕ್ಕೆ. ಒಂದು ಬೇಸ್ ನಾವು ಮಿಕ್ಸಿಲಿ ರುಬ್ಕೊಂಡ್ಬಿಡೋಣ. ಇದಕ್ಕೆ ನೀರ್ ಸೇರಿಸಿದರೆ ಹಾಗೆ ಇದನ್ನ ಮಿಕ್ಸಿನಲ್ಲಿ ರುಬ್ಕೋಬೇಕು. ಇದು ಆಪ್ಷನಲ್ಲು, ಬಟ್ ಯಾವುದೇ ಹೋಟೆಲ್ ಅಲ್ಲಾದ್ರೂ ಇದನ್ನ ಹಾಕ್ತಾರೆ. ಈ ಪೇಸ್ಟ್ ನಾವೇನ್ ರುಬ್ಕೊಂಡಿದ್ವಿ ಅದನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ ಬಾಣ್ಲೆಗೆ. ಚಪಾತಿ, ದೋಸೆ, ಪೂರಿ, ರೋಟಿ, ನಾನು ಯಾವ್ದ್ರ ಜೊತೆ ಬೇಕಾದ್ರೂ ಇದನ್ನ ಹಾಕೊಂಡು ತಿನ್ಬೋದು. ಮಿಕ್ಸ್ ಮಾಡ್ಬಿಟ್ರೆ ರೆಸ್ಟೋರೆಂಟ್ ಸ್ಟೈಲ್ನ ದಿಢೀರ್ ಪನ್ನೀರ್ ಬಟರ್ ಮಸಾಲಾ ಮನೆಯಲ್ಲಿ ರೆಡಿ ಆಗೋಯ್ತು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ದಿಢೀರ್ ಅಂತ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಪನ್ನೀರ್ ಬಟರ್ ಮಸಾಲಾ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಕೇವಲ 10-15 ನಿಮಿಷದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲಾ ತುಂಬಾ ಕಷ್ಟ ಪಡ್ದರೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಅದನ್ನ ಸುಲಭವಾಗಿ ಅರ್ಜೆಂಟ್ ಆಗಿ ನಾರ್ತ್ ಇಂಡಿಯನ್ ಗ್ರೇವಿ ಯಾವ್ದಾದ್ರು ತಿನ್ಬೇಕಂದ್ರೆ ಅದು ಪನ್ನೀರ್ ಬಟರ್ ಮಸಾಲಾ ಈಸಿಯಾಗಿ ಮಾಡ್ಕೋಬಹುದು. ಸೊ ಹೇಗ್ ಮಾಡೋದು ಅದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ ದಿಢೀರ್ ಪನ್ನೀರ್ ಬಟರ್ ಮಸಾಲಾ ಮಾಡೋ ರೆಸಿಪಿನ. ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಗೊತ್ತಿರುವಂತ ರೆಸಿಪಿ ತೋರ್ಸಕ್ ಇಷ್ಟಪಡೋದಾದ್ರೆ ಕೆಳಗಡೆ ಮೆನ್ಷನ್ ಆಗ್ತಿರೋ ನಂಬರ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ವೆಜ್ ರೆಸಿಪೀಸ್ ಮಾತ್ರ. ನೀವು ಕಳಿಸುವಂತ ಪ್ರತಿಯೊಂದು ರಿಕ್ವೆಸ್ಟ್ ನಾವು ಕನ್ಸಿಡರ್ ಮಾಡಿ ನಾವು ನಿಮ್ಗೆ ತಿಳಿಸ್ತೀವಿ. ಸೊ ನಾವೇ ನಿಮ್ ಮನೆಗೆ ಬಂದು ಶೂಟ್ ಮಾಡಿ ಅದನ್ನ ನಾವು ವಿಡಿಯೋ ಪಬ್ಲಿಷ್ ಮಾಡ್ತೀವಿ. ಕೆಳಗಡೆ ಮೆನ್ಷನ್ ಆಗ್ತಿರೋಂತ ನಂಬರ್ಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ ವಾಟ್ಸ್ಆಪ್ ಮಾಡಿ ನಾವು ಅದನ್ನ ಖಂಡಿತ ಕನ್ಸಿಡರ್ ಮಾಡ್ತೀವಿ. ಈ ವಿಡಿಯೋನ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ. ಸೊ ನಾನೊಂದು ಸ್ಟಾಪ್ ವಾಚ್ ಇಟ್ಕೊಂಡಿದ್ದೀನಿ ನನ್ನ ಫೋನಲ್ಲಿ. ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಆ ಟೈಮರ್ನ ನಾನು ಸ್ಟಾಪ್ ಮಾಡೋದಿಲ್ಲ. ಸೊ ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ನಾನು ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೀನಿ, ಒಲೆ ಹಚ್ಕೋತಾ ಇದ್ದೀನಿ. ಬಾಣಲೆಗೆ ಫಸ್ಟು ಒಂದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಅಲ್ವಾ, ಸ್ವಲ್ಪ ಬೆಣ್ಣೆ ಇರಬೇಕು. ಬೆಣ್ಣೆ ಸೀದೋಗ್ಬಾರ್ದು ಅಂತ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಸ್ನೇಹಿತರೆ ಬಾಣ್ಲೆಗೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಹಾಕಿರೋ ಈರುಳ್ಳಿನ ಒಂದು ಸಲ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ಒಂದು ಚೂರು ಅರಿಶಿನ ಹಾಕೋತಾ ಇದ್ದೀನಿ. ತುಂಬಾ ಎಫರ್ಟ್ ಏನು ಬೇಕಾಗಿಲ್ಲ ಈ ದಿಢೀರ್ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ, ಸುಲಭವಾಗಿ ಆಗೋಗುತ್ತೆ. ನೋಡಿ ಈರುಳ್ಳಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಬೇಸ್ನ ನಾವು ಮಿಕ್ಸಿಲಿ ರುಬ್ಕೊಂಡ್ಬಿಡೋಣ. ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಇದಕ್ಕೆ 5 ಟೊಮೆಟೊನ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಖಾರಕ್ಕೆ 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಪೀಸ್ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಇಂಚಷ್ಟು ಶುಂಠಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಮಸಾಲಾ ಪದಾರ್ಥದಲ್ಲಿ 1 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 4 ಏಲಕ್ಕಿ ಹಾಕೋತಾ ಇದ್ದೀನಿ. ಒಂದು 4 ಲವಂಗ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 15 ಗೋಡಂಬಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ನೀರು ಸೇರಿಸಿದರೆ ಹಾಗೆ ಇದನ್ನ ಮಿಕ್ಸಿನಲ್ಲಿ ರುಬ್ಕೋಬೇಕು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಾವು ಮಿಕ್ಸಿನಲ್ಲಿ ರುಬ್ಕೊಳ್ಳೋಷ್ಟೊತ್ತಿಗೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಈ ಪೇಸ್ಟ್ ನಾವೇನು ರುಬ್ಕೊಂಡಿದ್ವಿ ಅದನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ ಬಾಣ್ಲೆಗೆ. ತುಂಬ ಮಸಾಲೆಗಳು ಉಳಿದಿದೆ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೂರು ಅಲ್ಲಾಡಿಸಿ ಆ ನೀರನ್ನು ಕೂಡ
ಇಲ್ಲಿಗೆ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಪನ್ನೀರ್ ಬಟರ್ ಮಸಾಲಾಗೆ ಬೇಸ್ ಆಲ್ಮೋಸ್ಟ್ ರೆಡಿ ಆಗೋಯ್ತು. ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳು ಹಾಕೊಂಡ್ಬಿಡೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಕಲರ್ಗೋಸ್ಕರ 1 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನ್ ಅಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಇದು ಆಪ್ಷನಲ್ಲು, ಬಟ್ ಯಾವುದೇ ಹೋಟೆಲಲ್ಲಾದರೂ ಇದನ್ನ ಹಾಕ್ತಾರೆ. 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಡೋಣ. ಒಂದು ಕುದಿ ಬರೋವರೆಗೂ ಸ್ವಲ್ಪ ಕಾಯೋಣ. ಸ್ನೇಹಿತರೆ ನೋಡ್ಬೋದು ಕುದಿ ಬರಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾನು 1/4 kg ಪನ್ನೀರ್ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ಬಿಡೋಣ. ನಾವು ಹಾಕಿರೋಂಥ ಮಸಾಲೆ ಪನ್ನೀರು ಹೀರ್ಕೋಬೇಕು. ಹಾಗಾಗಿ 2-3 ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ಬಿಟ್ರೆ ಲಾಸ್ಟಲ್ಲಿ ಇನ್ನು 2 ಐಟಮ್ ಸೇರಿಸೋದು ಬಾಕಿ ಇರುತ್ತೆ. ಸೇರಿಸ್ಬಿಟ್ರೆ ದಿಢೀರ್ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿ ಹೋಗುತ್ತೆ. 1-2 ನಿಮಿಷ ಕುದಿಯೋವರೆಗೂ ಕಾಯೋಣ. ನಮ್ಮ ಮನೆಯಲ್ಲಿ ರೈಸ್ ಬಾತ್ ಏನಾದರೂ ಮಾಡಿದ್ರೆ ನನ್ನ ಹೆಂಡತಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಪರ್ಸನಲ್ ಆಗಿ ಬರೀ ರೈಸ್ ಬಾತ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಸೊ ಅದು ಡ್ರೈ ಅಂತ. ಸೊ ಈ ಥರ ಸುಮಾರು ಜನ ಇರ್ತಾರೆ ಮನೆಗಳಲ್ಲಿ. ಅಂಥವ್ರು ಈ ಥರ ದಿಢೀರಾಗಿ ಪನ್ನೀರ್ ಬಟರ್ ಮಸಾಲ ಆರಾಮಾಗಿ ಮಾಡ್ಕೋಬಹುದು. ನಮ್ಮ ಮನೆಯಲ್ಲೂ ಈ ಥರ ಡ್ರೈ ಐಟಮ್ ಏನಾದರೂ ಮಾಡಿದರೆ ಇದೇ ಥರನೇ ನಾನು ರೆಸಿಪಿ ಮಾಡೋದು. ಒಂದು 10-15 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಸೊ ಆರಾಮಾಗಿ ರೈಸ್ ಬಾತ್ ಜೊತೆ ಆಗಲಿ, ಚಪಾತಿ, ದೋಸೆ, ಪೂರಿ, ರೋಟಿ, ನಾನು ಯಾವ್ದ್ರ ಜೊತೆ ಬೇಕಾದರೂ ಇದನ್ನ ಹಾಕೊಂಡು ತಿನ್ಬೋದು. ಸೊ ಈಗ ಚೆನ್ನಾಗಿ ಕುದ್ದಿದೆ, ಮಸಾಲ ಎಲ್ಲ ಹೀರ್ಕೊಂಡಿರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಚೂರು ಕೊತ್ತಂಬರಿ ಸೊಪ್ಪು, ಫೈನಲ್ ಐಟಮು 1 ಸ್ಪೂನ್ ಆಗೋಷ್ಟು ಕ್ರೀಮ್. ಮಿಕ್ಸ್ ಮಾಡಿಬಿಟ್ರೆ ರೆಸ್ಟೋರೆಂಟ್ ಸ್ಟೈಲ್ನ ದಿಢೀರ್ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ರೆಡಿಯಾಗೋಯ್ತು. ಸೊ ಇಷ್ಟೇ ರೆಸಿಪಿ ಇದು. ಏನು ಇದಕ್ಕೆ ಬೇಸ್ ರೆಡಿ ಮಾಡ್ಕೋಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಸೊ ಎಷ್ಟಾಗಿದೆ ಟೈಮ್ ನೋಡೋಣ. ನೋಡಿ 11 ನಿಮಿಷ 10 ಸೆಕೆಂಡ್ ಅಂತ ಇಟ್ಕೋಬೋದು. ಕೇವಲ ಒಂದು 12 ನಿಮಿಷದೊಳಗಡೆ ರೆಸ್ಟೋರೆಂಟ್ ಸ್ಟೈಲ್ನ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಮಧ್ಯದಲ್ಲಿ ನಾನು ಅದನ್ನ ಮುಟ್ಟಿಲ್ಲ, ಏನಿಲ್ಲ, ಸ್ಟಾಪ್ ಮಾಡಿಲ್ಲ, ಪಾಸ್ ಮಾಡಿಲ್ಲ, ಏನು ಮಾಡಿಲ್ಲ. ನೋಡಿ ಪನ್ನೀರ್ ಬಟರ್ ಮಸಾಲ ಸೂಪರ್ ಆಗಿ ರೆಡಿ ಆಗೋಗಿದೆ. ಒಳ್ಳೆ ಕಲರು. ಹಾಗೆ ಅದನ್ನ ಒಂದ್ಸಲ ರುಚಿ ನೋಡ್ಬಿಡೋಣ ಹೇಗೆ ಬಂದಿದೆ. ಒಲೆ ಆಫ್ ಮಾಡ್ತಿದ್ದೀನಿ. ನಾವು ಮಾಡಿರೋದು ಪನ್ನೀರ್ ಬಟರ್ ಮಸಾಲ ಅಲ್ವಾ, ಸೊ ಹಾಗಾಗಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆನ ಸ್ವಲ್ಪ ಕರಗಿಸ್ಬಿಡೋಣ. ಬೆಣ್ಣೆ ಫ್ಲೇವರ್ ಸಿಗಬೇಕು ಬಾಯಿಗೆ ತಿಂತಾ ಇದ್ರೆ. ಹಾಗಾಗಿ ಲಾಸ್ಟಲ್ಲಿ 1 ಸ್ಪೂನ್ ಬೆಣ್ಣೆ ಹಾಕೋದು ಇಂಪಾರ್ಟೆಂಟು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ ದಿಢೀರ್ ಪನ್ನೀರ್ ಬಟರ್ ಮಸಾಲ ಸೊ ಹೇಗೆ ಬಂದಿದೆ ರುಚಿ ನೋಡೋಣ. ನೋಡಕ್ಕಂತೂ ಇದು ಒಂದು 10-12 ನಿಮಿಷದಲ್ಲಿ ಮಾಡಿರೋದು ಅಂತ ಅನ್ಸೋದೇ ಇಲ್ಲ. ಆ ರೀತಿ ಇದೆ. ಹೋಟೆಲಲ್ಲಿ ಹೆಂಗೆ ಕೊಡ್ತಾರೋ ಸೇಮ್ ಹಾಗೇ ಇದೆ. ಪನ್ನೀರು ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಹಾಕಿದಂಥ ಮಸಾಲೆನ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ರುಚಿ ನೋಡೋಣ ಹೇಗಿದೆ. ಅದ್ಭುತ, ಅದ್ಭುತವಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ದಿಢೀರ್ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಆಗಿ ಮಾಡೋ ಥರ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿಕೊಂಡು ಅದನ್ನ ಬೇಸ್ ರೆಡಿ ಮಾಡಿಕೊಂಡು ಆ ರೀತಿ ಹೇಗೆ ಮಾಡ್ತೀವೋ ಅದೇ ರಿಸಲ್ಟ್ ಕೊಡುತ್ತೆ. ಇದು ಕೂಡ ಏನು ಡಿಫರೆನ್ಸ್ ಇರೋದಿಲ್ಲ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ದಿಢೀರ್ ಪನ್ನೀರ್ ಬಟರ್ ಮಸಾಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತರ ಈ ದಿಢೀರ್ ಪನ್ನೀರ್ ಬಟರ್ ಮಸಾಲ
ಮಾಡಿ ತಿಂದು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.